ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸಿ ಕಲ್ಯಾಣ ಕರ್ನಾಟಕ ಭಾಗದ ಉದ್ಯಮ ಬೆಳವಣಿಗೆಗೆ ಪೂರಕವಾಗಲಿದೆ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯ ವ್ಯಕ್ತಪಡಿಸಿದರು. ಕಲಬುರಗಿ ನಗರದ ಗೋಲ್ಡ್ ಹಬ್ನಲ್ಲಿ ಗ್ರಾಮೀಣ ಅಭಿವೃದ್ಧಿ, ಪಂಚಾಯತ್ ರಾಜ್, ಐಟಿಬಿಟಿ ಇಲಾಖೆ, ಕೆಕೆಆರ್ಡಿಬಿ ಹಾಗೂ ಕೃಷಿ ಕಲ್ಪ ಅಡಿಯಲ್ಲಿ ಆಯೋಜಿಸಲಾಗಿದ್ದ ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸಿ ಉದ್ಘಾಟನೆ ಹಾಗೂ ವಿಕಾಸ ಮತ್ತು ಪ್ರೇರಣೆ ಕಾರ್ಯಕ್ರಮಗಳ ಉದ್ಘಾಟನೆ ನೆರವೇರಿಸಿ ಅವರು ಮಾತನಾಡಿ, ಕರ್ನಾಟಕದಲ್ಲಿ 18,000 ನೂತನ ಸ್ಮಾರ್ಟ್ ಆ್ಯಪ್ಗಳು ಪ್ರಾರಂಭಗೊಳ್ಳಲು ನೋಂದಣಿ ಮಾಡಿಕೊಂಡಿದ್ದೇವೆ. ನವೋದಯಕ್ಕೆ ಹೈ ಗೈಡೆನ್ಸ್, ಪೈಲಟ್ ಹಾಗೂ ಫಂಡಿಂಗ್ ಬೇಕೇ ಬೇಕು. ಇದಕ್ಕೆ ರೂಪಾಯಿ 50 ಲಕ್ಷ ಅನುದಾನ ಅಗತ್ಯವಿದೆ. ಸದ್ಯ ರಾಜ್ಯ ಸರ್ಕಾರ ಒಟ್ಟು 1,500 ಸ್ಮಾರ್ಟ್ ಆ್ಯಪ್ಗಳಿಗೆ ಈಗ ಅನುದಾನ ನೀಡಲು ತಯಾರಾಗಿದೆ ಎಂದರು. ಸೊ ಅಟ್ಲೀಸ್ಟ್ ಒಂದು 9-10 ವರ್ಷದಿಂದ ಏನು ಪ್ರಯತ್ನ ಮಾಡ್ತಾ ಇದ್ವಿ, ಇವಾಗ ಸಫಲರಾಗ್ತಾ ಇದ್ದೀವಿ. ನಾವು ಇದರಲ್ಲಿ ನಾವು ಕಲಬುರಗಿನಲ್ಲಿ ಮಾನ್ಯ ಖರ್ಗೆ ಸಾಹೇಬರಿದ್ದಾಗ 22,000 ಏಕರ್ನಲ್ಲಿ ನ್ಯಾಷನಲ್ ಇನ್ವೆಸ್ಟ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಝೋನ್ ಆಗಬೇಕಾಗಿತ್ತು. ನಮ್ಮ ಏರ್ಪೋರ್ಟಿಂದ ಒಂದು 5-6 ಕಿಲೋಮೀಟರ್ ದೂರ, 22,000 ಏಕರ್ಸ್. ನಮ್ಮದು ತುಮಕೂರ್ದು ಎರಡೂ ಒಟ್ಟಿಗೆ ಅಪ್ರೂವ್ ಆಗಿತ್ತು. ವಸಂತ ನರಸಾಪುರ ಅಂತ ಬರುತ್ತೆ ತುಮಕೂರಿನಲ್ಲಿ. ನಾವು ಇಟ್ ಈಸ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಇನ್ವೆಸ್ಟ್ಮೆಂಟ್ ಝೋನ್ಸ್ ಫಾರ್ ಜಾಪನೀಸ್ ಕಂಪನೀಸ್. ದುರ್ದೈವ ಏನಾಯಿತು, ಖರ್ಗೆ ಸಾಹೇಬ್ ಲಾಸ್ಟ್ ದ ಎಲೆಕ್ಷನ್ and after that nobody pursued that. We missed the manufacturing cycle, or we missed the manufacturing bus for Kalaburgi then. 22,000 ಏಕರ್ನಲ್ಲಿ ಎಲ್ಲ ಅಪ್ರೂವ್ ಆಗಿತ್ತು. ದುರ್ದೈವ ಯಾರು ಫಾಲೋ ಅಪ್ ಮಾಡಿಲ್ಲ, ಅದು ಕೈ ತಪ್ಪಿತು. ಅದು ಮುಂದೆ ಆಗಬಾರ್ದು ಅಂದ್ಬಿಟ್ಟು ಇವತ್ತು ನಾವು ಒಂದು ಸಣ್ಣ ಹೆಜ್ಜೆಯನ್ನು ನಮ್ಮ ಕಲಬುರಗಿಗೆ ಮತ್ತು ಕಲ್ಯಾಣ ಕರ್ನಾಟಕದ ಭಾಗಕ್ಕೆ ನಾವು ಇಟ್ಟಿದ್ದೇವೆ. ಈಗ ಕೃಷಿ ಕಲ್ಪ ವತಿಯಿಂದ ಇವತ್ತು ನಾವೇನು ಸೆಂಟರ್ ಆಫ್ ಎಕ್ಸಲೆನ್ಸ್ ನಾವು ಮಾಡ್ತಾ ಇದ್ದೀವಿ, ಇದು ನಾವು ಒಂದು ನವೋದ್ಯಮಗಳಿಗೆ ಒಳ್ಳೆಯ ವಾತಾವರಣ ಕೊಡಬೇಕು ಅಂದ್ಬಿಟ್ಟು ಪ್ರಾರಂಭ ಮಾಡ್ತಾ ಇದ್ದೀವಿ. ಆಲ್ದೋ ಇಟ್ ಈಸ್ ಸ್ಟಾರ್ಟಿಂಗ್ ಫ್ರಮ್ ಅಗ್ರಿಕಲ್ಚರ್ ಟೆಕ್, our intention is to ensure that we diversify and go into every possible vertical and sector in Kalaburgi. ಈಗ ನಮ್ಮ ರಾಜ್ಯಕ್ಕೆ ಬಂಡವಾಳ ತರೋದು ಇಬ್ಬರು ಜವಾಬ್ದಾರಿ ಇದೆ. ಒಂದು MB ಪಾಟೀಲ್ ಅವ್ರದ್ದು, ಇನ್ನೊಂದು ನಂದು. When we go abroad to pitch Karnataka, we don't pitch it as an investment destination. ಮಹಾರಾಷ್ಟ್ರದವರು ನಂಬಲ್ ಬನ್ನಿ ಬೇರೆ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತಾರೆ, ಮಧ್ಯಪ್ರದೇಶದವ್ರು ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತಾರೆ, ತಮಿಳ್ನಾಡುದವ್ರು ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತಾರೆ. ವಿ ಡೋಂಟ್ ಪಿಚ್ ಕರ್ನಾಟಕ ಆಸ್ ಎ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್. ವಿ ಪಿಚ್ ಇಟ್ ಆಸ್ ದ ಸ್ಕಿಲ್ ಕ್ಯಾಪಿಟಲ್ ಆ್ಯಂಡ್ ದ ನಾಲೆಜ್ ಕ್ಯಾಪಿಟಲ್ ಫಾರ್ ಏಷ್ಯಾ, ಬಿಕಾಸ್ that is how good our human resources are. ಇನ್ನು ಇದೇ ವೇಳೆಯಲ್ಲಿ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಶಾಸಕರಾದ ಡಾಕ್ಟರ್ ಅಜಯ್ ಸಿಂಗ್ ಮಾತನಾಡಿ, ಸರ್ಕಾರ ಕೆಕೆಆರ್ಡಿಬಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಉದ್ಯಮ ಸ್ಥಾಪನೆಗೆ ಪೂರಕ ವಾತಾವರಣ ನಿರ್ಮಾಣಕ್ಕೆ ಮುಂದಾಗಿದ್ದು, ಯುವ ಉದ್ಯಮಗಳನ್ನು ಉತ್ತೇಜಿಸಲು ಕೃಷಿ ಕಲ್ಪದೊಂದಿಗೆ ಒಗ್ಗೂಡಿ ಕೃಷಿ ಕಲ್ಪ ಸೆಂಟರ್ ಆಫ್ ಎಕ್ಸಲೆನ್ಸ್ ಕಾರ್ಯಕ್ರಮ ರೂಪಿಸಿದೆ. ಇವುಗಳ ಅಡಿಯಲ್ಲಿ ವಿಕಾಸ ಮತ್ತು ಪ್ರೇರಣಾ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುತ್ತಿದೆ ಎಂದರು. Discussion in length how we are going to have an agriculture policy, a special industrial policy, and also tourism policy, aviation policy as well. Because we want people to come down from all over the country, all over the state to Kalaburgi. You know what is happening. So always KKRDB always takes one step forwards. Today, if you look at it, our government in the last 30 months, we're going to complete 3 years in the next 2 days on 20th of May. Our Honorable Chief Minister and all our Deputy Chief Minister and everyone, we are having a very big function also. Our government has promised, what we have promised we have delivered. We said when we come to power, we will provide for the development of Kalyan Karnataka region 5,000 crores, and that's what we have done. Almost 18,000 crores in the last 36 months has been provided here. And today our state government, as well as the ITBT department, and as well as Kalyan Karnataka Regional Development Board, we are coming together. We want more and more entrepreneurs to come forward. We are going to be with you. We are going to be there for you. We are going to provide. We are going to have a
policy as well, to see an agriculture policy and an industrial policy in which people of this region are going to be helped. Because today when we look at it, there are certain zones, zone 1 and zone 2 and zone 3 like that. After 70 kilometers from Bangalore, it is considered as zone 2. So what happens is, cities like Kanakpura, Mysore, Mandya, everything come into zone 2, and as well as Bijapur, Kalburgi, Raichur, Yadgir, everything comes. So that becomes very unfair for us. So we are going to look into it very seriously and see that the people from Kalyana Karnataka, because always ಯಾವಾಗಲೂ ಕೂಡ ನಾವು ಹಿಂದುಳಿದ ಇದ್ದೀವಿ ಅಂತ ಒಂದು ಹಣೆಪಟ್ಟು ನಮ್ಮ ಮೇಲೆ ಇದೆ. ಆದರೆ ಮುಂದೆ ಬರ್ತಕ್ಕಂಥ ಒಂದು 5 ರಿಂದ 10 ವರ್ಷದಲ್ಲಿ ಏನು ಪ್ರೊಫೆಸರ್ ಗೋವಿಂದರಾವ್ ಅವರು ಕೂಡ ಹೇಳಿದ್ದಾರೆ, ಏನು 20 ವರ್ಷ ನಾವು ನೋಡ್ತಾ ಇಲ್ಲ, ಮುಂದೆ ಇರ್ತಕ್ಕಂಥ ಒಂದು 5 ವರ್ಷದಲ್ಲಿ ನಾವು ಯಾವ ರೀತಿಯಿಂದ ಅನುದಾನ ನಮ್ಮ ಭಾಗಕ್ಕೆ ನಾವು ನೀಡಬೇಕಾಗ್ತದೆ ಅದನ್ನು ಕೂಡ ನಾವು ನೋಡ್ತೀವಿ. ಸೊ once again I'm very happy to be a part of this KTech Startup Krishikalpa program. Whatever support is required from the Kalyan Karnataka Regional Development Board, we are more than happy to do. ವೇದಿಕೆ ಮೇಲೆ ಕೆಕೆಆರ್ಡಿಬಿ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಎಂವೈ ಪಾಟೀಲ್, ಆಲಂ ಪ್ರಭು ಪಾಟೀಲ್, ಎಂಎಲ್ಸಿ ಜಗದೇವ್ ಗುತ್ತೇದಾರ್, ಚಂದ್ರಿಕಾ ಪರಮೇಶ್ವರ್, ಅರುಣ್ ಕುಮಾರ್, ಎಂವೈ ಪಾಟೀಲ್, ಪ್ರವೀಣ್ ಹರ್ವಾಳ್, ಜಿಲ್ಲಾಧಿಕಾರಿ ಮೊಹಮ್ಮದ್ ಇಕ್ರಾಮುಲ್ಲಾ ಶರೀಫ್, ಜಿಲ್ಲಾ ಪಂಚಾಯತ್ ಸಿಒ ಬಬರ್ ಸಿಂಗ್ ಮೀನಾ, ಕಮಿಷನರ್ ಡಾಕ್ಟರ್ ಶರಣಪ್ಪ ಡಾಕೆ, ಮಹಾನಗರ ಪಾಲಿಕೆ ಕಮಿಷನರ್ ಅವಿನಾಶ್ ಸಿಂಧೆ, ಎಸ್ಪಿ ಅಡೂರು ಶ್ರೀನಿವಾಸಲು, ಎಡಿಸಿ ರಾಯಪ್ಪ ಹುಣಸಗಿ, ಎಸಿ ಸಾಹಿತ್ಯ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108.